ಸರ್ವೈರುಲೇಖಂ ದೋಷವರ್ಜಿತಂ ನೇಯಂ ಯನ್ಮುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಏನ್ ಹೇಳಿದ್ರು, ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷ. ನಾವು ಎಷ್ಟು ಪುಸ್ತಕ ಓದಬೇಕು, ಎಷ್ಟು ಓದಬೇಕು ಅಂತ ಪ್ರಶ್ನೆ. ಎಲ್ಲ ಓದಬೇಕು ಅಂತ ಉತ್ತರ. ನಾವು ಅದಾಗಿ ಕಾಣೋದು ಬೇರೆ, ಅದ್ರ ಏನ್ ಮಾಡಬಾರ್ದು, ನಾವು ಲಿಮಿಟ್ ಮಾಡ್ಕೋಬೇಕು. ಅದು ಲಿಮಿಟ್ ಆಗೋದು ಬೇರೆ. ಅದು ನಮ್ಮಲ್ಲಿ ಪಾತ್ರೆನೇ ಇಲ್ಲ, ನೀರು ಜೋರ ಬರ್ತಾ ಇದೆ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ ಹೊತ್ತು. ಅದು ಇರ್ಲಿ ಎಕ್ಸ್ಟ್ರಾನು ಇಟ್ಕೊಂಡ್ಬಿಡ್ತಾರೆ, ಅದಕ್ಕೆ ಇರ್ಲಿ ಅಂತ ಹೇಳಿ ಆ ಎಚ್ಚರ ಇರ್ಬೇಕು. ಸಾಕು ಅನ್ನೋ ಭಾವನೆ ಬರಬೇಕು. ಜ್ಞಾನದ ವಿಷಯ ಬಂದಾಗ ಅನ್ನದ ಬಗ್ಗೆ ಸಾಕು ಅನ್ಲೇಬೇಕು, ಜ್ಞಾನದ ಬಗ್ಗೆ ಬೇಕು ಅನ್ಬೇಕು, ಸಾಕು ಅನ್ಲೇಬೇಕು. ಅದು ಉಲ್ಟಾ ಪಟ್ಟ. ಜ್ಞಾನ ಸಾಕಲ್ಲ, ಬೇಡ ಬೇಡ, ಅನ್ನ ಮಾತ್ರ ಸಾಕಷ್ಟು ಉಲ್ಟಾ ಪಟ್ಟಾಗಿದೆ. ಅದಕ್ಕೆ ನಮ್ಮಲ್ಲಿ ಎರಡು ಪದ್ಧತಿ ತಂದ್ರು. ಊಟ ಸಾಕು ಅನಿಸ್ಬೇಕು, ಜ್ಞಾನ ಸಾಕು ಅನಿಸ್ಬಾರ್ದು. ಅದು ನಿಜವಾದ ಜ್ಞಾನ ಅಂದ್ರೆ ಸಾಕು ಅನಿಸ್ಬಾರ್ದು. ವೈಕುಂಠದಲ್ಲೂ ಮತ್ತೆ ಓದ್ತಾರೆ, ಮತ್ತೆ ಭಾಗವತ ಕೇಳ್ತಾರೆ. ಅಲ್ಲೇನು ಸಿದ್ಧಿ ಆಗ್ಬೇಕ, ಎಲ್ಲ ಆಗೋಗ್ಬಿಟ್ಟಿದೆ, ಸಹಜವಾಗಿ ಮಾಡ್ತಾರೆ. ಇದು ಜ್ಞಾನದ ಮಹಿಮೆ. ಮತ್ತೆ ಜ್ಞಾನದ ಬಗ್ಗೆ ಇಷ್ಟೇ ಎಚ್ಚರವನ್ನ ಯಾವ ಮತನೂ ಕೊಡ್ಲಿಲ್ಲ. ಮತ್ತೆ ಮತ್ತೆ ಆಚಾರ ಬೇರೆ ಮತ್ತೆ ಕೂಡ ಸ್ಟಫೇ ಇಲ್ಲ ಕೊಡ್ಲಿಕ್ಕೆ. ನಿರ್ಗುಣ ಬಗ್ಗೆ ಜ್ಞಾನ ಕೊಡ್ಬೋದು ಅವ್ರು, ಪಾಪ ಸಾಧ್ಯ. ಅದು ಇಲ್ಲ ಕೊಟ್ಟಿರೋದ್ರಿಂದ ನಾವು ಓದಿ ಎಂದು ಸಂಕೋಚ ಪಡಕ್ಕೆ ಹೋಗ್ಬಾರ್ದು. ಒಮ್ಮೆ ಕೇಳಿ 2 ಸತಿ ಕೇಳಿದ್ದೇನೆ ಇಲ್ಲ. ಎಷ್ಟೋ ಜನ ಕೆಲವರು ಹೇಳ್ತಾರೆ ಆ ಸಿನಿಮಾ ಹೆಮ್ಮೆ ಅವರಿಗೆ 100 ಸತಿ ನೋಡಿ 200 ಸತಿ ನೋಡಿ. ಅದು ಮೂರ್ಖತನ. ಆಕ್ಚುಲಿ ಲೌಕಿಕವನ್ನ ರಿಪೀಟ್ ಮಾಡಬಾರ್ದು, ಅಧ್ಯಾತ್ಮ ರಿಪೀಟ್ ಮಾಡದೇ ಇರಬಾರ್ದು. ಆವೃತ್ತಿ ಅಸಕೃತ ಉಪದೇಶ. ಅಧ್ಯಾತ್ಮವನ್ನ ಮತ್ತೆ ಹೇಳಿದ ನಾನ್ ಡೀಟೇಲ್ಡ್ ರಿಪೀಟ್ ಮಾಡಬಾರ್ದು, ಡೀಟೇಲ್ಡ್ ರಿಪೀಟ್ ಮಾಡ್ಬೇಕು. ಡೀಟೇಲ್ಡ್ ಆದ್ರಿಂದ ಎಷ್ಟು ಬೇಕೋ ಅಷ್ಟೇ, ತುಂಬಾ ನೋಡಕ್ ಹೋಗ್ಬಾರ್ದು. ಉಪಾಸನಾಸ್ಮಿನ್ ಸುಮ್ನೆ ಸುಮ್ನೆ ನೋಡ್ತೇವೆ. ಅವರು ಹೋಗ್ತಾರೆ, ಇವು ಹೋಗ್ತಿರ್ತಾರೆ, ಓಡಾಡ್ತಿರ್ತಾರೆ. ಒಬ್ಬರು ಕೀನ ನೋಡ್ತಾ ನೋಡ್ತಾ ಹೋಗ್ತಾರೆ. ಅವಾಗ ಕೇಳ್ತಾರೆ, ಯಾರು ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಸುಮ್ನೆ ಹೋಗೋರು ಹುಡುಕ್ತಿದ್ದೀರಾ ಅಂತ ಕೇಳೋದಿಲ್ಲ. ಅವ್ನು ಏನಿದೆ ಅವ್ನ ರಸ್ತೆಯಲ್ಲಿ ಯಾರನ್ನೋ ಹುಡುಕ್ತಾ ಇದ್ದಾರೆ. ಹಾಗೆ ಅವ್ನು ನೋಡೋ ರೀತಿ ಬೇರೆ ಆಗಿಬಿಡುತ್ತೆ. ನೋಡೋ ರೀತಿ ಬೇರೆ ಆಗಿ ನೋಡ್ತಾರೆ. ಹುಡುಗರು ಅರ್ಥ ಆಗುತ್ತೆ, ಏನೋ ಪಾಪ ಹುಡುಕ್ತಾ ಇದ್ದಾನೆ. ಬಂದು ಕೇಳ್ತಾರೆ, ಏನ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಆ ತರ ನಾವು ಯಾರು ಹುಡುಕ್ತಾ ಇರ್ಬೇಕು. ಯಾರನ್ನ ಎಲ್ಲಿ ನೋಡಿದ್ದೀರಿ ರಂಗಯ್ಯ ಹೇಳ್ತಾರೆ, ದೇವ್ರು ನೋಡಿದ್ದೀರಾ, ಆ ತರ ಹುಡುಕ. ನಾರದ್ರ ಹಾಗೆ ಮನೆ ಬಿಟ್ಟು ಹೋದ್ರಲ್ಲ, ಹಾಗೆ ಹುಡುಕೋತಾನೆ ಹೋದ್ರು. ಕೊನೆಗೆ ದೇವ್ರು ಕಂಡ. ಹುಡುಕೋದು ಅಂದ್ರೆ ಹಾಗೆ ಶಾಸ್ತ್ರ ಗ್ರಂಥಗಳಲ್ಲಿ ಹುಡುಕ್ಬೇಕು. ಶ್ರುತಿ ಪುರಾಣ ಸಮೂಹದಳು ಭಾರತ ಪ್ರತಿ ಪದಗಳೋಡು ಹರಿಕಥಾಮೃತದಲ್ಲಿ ಹೇಳ್ತಾರೆ. ಶ್ರುತಿ ಪುರಾಣ ಸಮೂಹದಲ್ಲಿ ಹುಡುಕ್ಬೇಕು, ಭಾರತ ಪ್ರತಿ ಪದದಲ್ಲೂ ಹುಡುಕ್ಬೇಕು ಅಂತ ಹೇಳ್ತಾ ಬರೀತಾರೆ. ಇದು ಜಿಜ್ಞಾಸೆ ಅಂದ್ರೆ ಯಾವ ಎಲ್ಲೇ ಹೋಗ್ಲಿ ತೀರ್ಥ ಏನೇ ಮಾಡ್ಲಿಲ್ಲ, ನಮ್ಮ ದೃಷ್ಟಿ ಎಲ್ಲಿರ್ಬೇಕೀಗ? ದೇವ್ರ ಕಡೆಗೆ. ಎಲ್ಲರೂ ತಪ್ಪೋಗ್ಬಿಡ. ವಿಜ್ಞಾನಮಾನಂದಮ್ಮ ಕೈಲಿ ಪರ್ಸ್ ಇಟ್ಕೊಂಡವ್ರು ಯಾವಾಗಲೂ ಪರ್ಸ್ ಜ್ಞಾಪಕ ಹಾಗೆ ಪರ್ಸ್ ಇದೆ ಅಂತ ಹೇಳಿ ವಿಪರೀತ ಪರಮಾತ್ಮ ಒಳಗಿದ್ದಾನೆ. ಸವಾಲು ಅಷ್ಟ ಎಫೆಕ್ಟ್ ಆಗ್ಬಾರ್ದು. ಆ ರೀತಿ ಒಳಗಿಲ್ಲ. ದೇವ್ರು ಒಳಗೆ ಹಾಕಿದ್ದಾರೆ ಅಂದ್ರೆ ಯಾವಾಗಲೂ ಜೊತೆಗಿರಬೇಕು ಅಂತಿದ್ದಾರೆ. ನಾವು ಪೂರ್ತಿ ಬಿಟ್ಟು ಓಡಾಡ್ಬಿಡ್ತೀವಿ. ಬಜಿದ್ದಾರೆ ನಾನು ಸ್ವಾಧ್ಯಾಯಸ್ಯ ತಥಾತ್ವೇದಹಿ ಸಮಾಚಾರೇ ಅಧಿಕಾರಾಚ. ಸ್ವಾಧ್ಯಾಯ ಮಾಡಿ ಅಂತ ಹೇಳಿದಾಗ ಲಿಮಿಟ್ ಮಾಡೇ ಇಲ್ಲ, ನೋಡಿ ಅಂತ ಹೇಳಿದ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ. ಆ ಮಾತಿದೆ. ಸ್ವಾಧ್ಯಾಯ ಅಂದ್ರೆ ಏನು? ಇವತ್ತು ಉದಾಹರಣೆಗೆ ಪ್ರಿಸ್ಕ್ರೈಬ್ಡ್ ಮಾತ್ರ ಓದೋದು ಪದ್ಧತಿ ಎಂದು ಕೂಡ ಔಟ್ ಆಫ್ ತೆಗೆದು ಹಾಕಿಬಿಡ್ತಾರೆ. ಶಾಸ್ತ್ರದಲ್ಲಿ ಆಗಲ್ಲ. ಫಿಸಿಕ್ಸ್ ಓದಿದ್ರೆ ಸಾಕು, ಕೆಮಿಸ್ಟ್ರಿ ನಮ್ಮ ಶಾಸ್ತ್ರದಲ್ಲಿ ಆಗಲ್ಲ. ಎಲ್ಲದನ್ನೂ ತಿಳ್ಕೊಂಡಷ್ಟು ದೇವ್ರ ಮಹಿಮೆ ಗೊತ್ತಾಗುತ್ತೆ, ಜಾಸ್ತಿ ಗೊತ್ತಾಯ್ತಾ? ಹೆಚ್ಚೆಚ್ಚು ಗೊತ್ತಾಗಬೇಕಾದ್ರೆ ಹೆಚ್ಚೆಚ್ಚು ಏನ್ ಮಾಡ್ಬೇಕು, ನಾವು ತಿಳ್ಕೊಬೇಕು. ಅದ್ರಿಂದ ಯಾವ ಅವಕಾಶ ಮಿಸ್ ಮಾಡ್ಕೋಬೇಕು. ವೇದ ಕೃಷ್ಣೋಧಿ ಗಂತವ್ಯ ಸರಹಸ್ಯೋ ದ್ವಿಜನ್ಮನ ಇತಿ ಸ್ಮೃತಿ. ನಮ್ಮನ್ನು ತಪ್ಪು ಕಲ್ಪನೆ ಇದೆ. ವೇದ ಓದಬೇಕು, ಸ್ವಶಾಖ್ಯ ಮಾತ್ರ ಓದಬೇಕು. ಋಗ್ವೇದಗಳು ಏನು ಓದಬೇಕು? ಯಜುರ್ವೇದ ಹಾಗಿದೆ. ಅದೊಂದು ವಾಕ್ಯ ಇದೆ ಆ ತರ. ಅದು ಇನ್ನೊಂದು ವಾಕ್ಯ ಇದೆ, ವೇದ ಕೃಷ್ಣೋ ಅಧಿಗಂತವ್ಯ. ಎಲ್ಲಾ ವೇದಗಳನ್ನ ಓದಬೇಕು ಅಂತಿದೆ. ಅದ್ ಮತ್ತೆ ಯಾಕೆ ಹೇಳಿದ್ರೆ ಋಗ್ವೇದ ಓದಬೇಕು ಅಂತ ಕೇಳಿದ್ರೆ, ಶಾಖಾಭೇದೋಗಿ ಅಶಕ್ತಿಜ. ಈಗ ಆಗದೆ ಹೋದ್ರೆ ಇಷ್ಟ ಆದ್ರೂ ಓದು. ಅವ್ರಿಗೆ ಅಶಕ್ತಿ ಇದ್ದವ್ರು ಹೇಳಿದ್ದೆ ಹೊರತು ಯಾರಿಗೆಲ್ಲ ಹೇಳಿದ್ದದು? ಎಲ್ಲರಿಗೂ ಹೇಳಿ. ಮಾತು ನನಗೆ ಇಲ್ಲೇ ಬರುತ್ತೆ. ಇತಿ ಸ್ಮೃತಿ. ಈ ಸರ್ವ ವೇದೋಕ್ತ ಸಾಹಿತ್ಯ ಓದೋದಿಲ್ಲ, ಹಾಗೆಲ್ಲ ಹೇಳಕ್ ಹೋಗ್ಬಾರ್ದು. ಅಸಭ ಏನ್ ಸಿಗುತ್ತೋ ಅದನ್ನ ಓದ್ಬಿಡು. ಅದು ಹರಿಮಹಿಮೆ ಬಂತು ಅಂದ್ರೆ ಓದಿ. ಪೂರ್ವಪಕ್ಷ ಪುಸ್ತಕ ಓದಿ, ತಪ್ಪು ಹುಡುಕೋಕ್ಕೋಸ್ಕರ ಓದಿ. ಎಲ್ಲ ತಪ್ಪಿದೆ ಗೊತ್ತಾಗ್ಬೇಕಲ್ಲ, ಅದು ಜ್ಞಾನ ದೃಢ ಆಗ್ತದೆ. ಆ ರೀತಿ ಓದ್ಬೇಕು. ಸರ್ವ ವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶ. ಎಲ್ಲಾ ವೇದ ತಿಳ್ಕೊಂಡು ಅದು ಹೇಳಿದ ಹಾಗೆ ಆರಾಧನೆ ಮಾಡೋದು ದೇವರನ್ನ. ಆನಂದೋ ಹಿ ಫಲಂ ಸ್ಮಾತ್. ಮತ್ತೆ ಏನ್ ಲೋಕ ಸಿಗುತ್ತೆ ಅನಿಮಯ ಬೆಳೆಸ್ಕೋಬೇಡಿ. ನಮ್ಮ ಜ್ಞಾನದಲ್ಲಿ ವಿಶೇಷ ವೈಶಿಷ್ಟ್ಯ ಏನಿದೆ ಗೊತ್ತಾ? ತಿಳ್ಕೊಂಡಷ್ಟು ನಿಮ್ಗೆ ಖುಷಿ ಕೊಡ್ತಾ ಹೋಗು. ಜ್ಞಾನದಲ್ಲಿ ತಿಳ್ಕೊಂಡಷ್ಟು ಖುಷಿ ಕೊಡ್ತಾ ಹೋಗು. ಮಿಸ್ ಆಯ್ತಲ್ಲ ಅನ್ಸುತ್ತೆ. ಆದ್ರೆ ಇದರಲ್ಲಿ ಊಟದಲ್ಲಿ ಹಾಗಲ್ಲ. ಮೊದಲು ಅನ್ಸುತ್ತೆ, ಆಮೇಲೆ ಬೇರೆ ಏನ್ ಕೊಟ್ಟರು ಬೇಡ, ಎಲ್ಲ ಬಿಟ್ಬಿಟ್ಟು ಸಾಕು ಅಂತ ಹೇಳ್ತಾರೆ.
ಜ್ಞಾನದಲ್ಲೇ ಪ್ರಸಂಗ ಬರೋದು. ನಮ್ಮ ಅನುಭವ ನೋಡಿ, ಇವತ್ತು ಯಾರಾದ್ರೂ ಕೂಡ ಅರ್ಧ ಗಂಟೆ ಭಾರಿ ಕಷ್ಟಪಟ್ಟು 1 ಗಂಟೆ ಊಟ ಕೊಡುವುದು, ಆಮೇಲೆ ಅವ್ರು ಹಾಕ್ಲಿ ಬಿಡ್ಲಿ ಎತ್ತೋಗ್ಬಿಡ್ತಾರೆ, ಏನ್ ಸಾಕು ಅಂತೇಳಿ. ಆದ್ರೆ ಪ್ರವಚನ ಇವತ್ತು ಕೂಡ ಎಷ್ಟು ಕೇಳಿದ್ರೆ ಅಖಂಡ ಭಾಗವತ ಪೂರ್ತಿ ಕೇಳೋರು ಇದ್ದಾರೆ, ಬೆಳಿಗ್ಗೆ ಮಧ್ಯಸ್ಕಂತ ಕೊನೆವರೆಗೂ ಕೇಳೋರು ಇದ್ದಾರೆ. ಆ ರೀತಿ ಊಟ ಏನಾದ್ರು ಮಾಡಕ್ ಬರುತ್ತಾ? ಸೊ ಯಾವ್ದು ದೊಡ್ಡದು ಅಂತ ಆಯ್ತು? ಈಗ ಜ್ಞಾನ ದೊಡ್ಡದು ಅಂತ ಆಯ್ತಲ್ಲ. ಮತ್ತೆ ತಲೆ ಹೊಟ್ಟೆ ಭಾರ ಆಗಿಬಿಡುತ್ತೆ, ತಲೆ ಭಾರ ಆಗುದಿಲ್ಲ, ತಲೆ ಒಂಥರ ಲೈಟ್ ಆಗುತ್ತೆ. ಅನ್ನ ತಿಂದಾಗೆಲ್ಲ ಹೊಟ್ಟೆ ಭಾರ ಆಗುತ್ತೆ, ಜ್ಞಾನ ಬಂದಾಗೆಲ್ಲ ಮನಸ್ಸು ತಿಳಿ ಆಗುತ್ತೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅಲ್ಲಿ ಫ್ರೆಶ್ನೆಸ್ ಫೀಲ್ ಆಗೋದಿಲ್ಲ, ಡಲ್ನೆಸ್ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ದೇವರು ಕೊಟ್ಟು ಎಲ್ಲ ಕೊಟ್ಟಿರೋದೇ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳಿ, ಅದು ಒಳ್ಳೆ ಮಾಡ್ತಾರೆ. ಆನಂದೋ ಹಿ ಫಲಂ ಯಸ್ಮ ಶಾಖಾಭೇದೋ ಹಿ ಅಶಕ್ತಿತ. ಶಾಖಾಭೇದ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ಶಕ್ತಿ ಇಲ್ಲದವ್ರು ಹೇಳಿದ್ದೆ ಹೊರತು ಉಳಿದವರ ತಿಳ್ಕೊಳಕ್ ಹೋಗಬೇಡಿ, ಜ್ಞಾನಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಡಿ ಅಂತ. ನಾವು ಹಾಗೇನೆ ಕೆಲವೊಂದು ಯಾತಕ್ಕೆ ಹಾಕೋದಿಲ್ಲ, ಪಾಪ ಅವ್ರಿಗೆ ಶುಗರ್ಗೆ ಇರುತ್ತೆ ಹಾಕೋದಿಲ್ಲ, ಉಳಿದವ್ರಿಗೆ ಮಾತ್ರ ಸರಿಯಾಗಿ ಬಡಿಸ್ತಾರೆ. ಅದು ಅಶಕ್ತರಿಗೆ ಹೇಗೆ ಅನ್ನ ಕಡಿಮೆ ಹಾಕ್ತಾರೋ ಅಶಕ್ತರಿಗೆ ಜ್ಞಾನ ಕಡಿಮೆ ಅಂತ ಹೇಳ್ಬೇಕು ಹೊರತು ನಾವು ಆ ರೀತಿ ನಾವು ಫಾಲೋ ಮಾಡಕ್ ಹೋಗಿ ಜ್ಞಾನ ಕಡಿಮೆ ಮಾಡ್ಕೊಳಕ್ ಹೋಗ್ಬಾರ್ದು. ಶಾಖಾ ಹೇಳಿದಾರೆ ಪ್ರವಚಿತ ಬಂದ ಕಾಲಕ್ಕೆ ಏನೇನೋ ಶುರು ಮಾಡ್ಬಿಡ್ತಾರೆ, ಮಾಡಬಾರ್ದು. ದೊಡ್ಡ ದೊಡ್ಡ ಫಂಕ್ಷನ್ ಬಂದ ಕಾಲಕ್ಕೆ ಎಲ್ಲ ಟಿವಿ ತೆಗೆದು ಹಾಕ್ಬಿಟ್ಟು ಪೂರ್ತಿ ಜ್ಞಾನ ಇರ್ತದೆ. ಆ ಜ್ಞಾನ ಹೇಳೋರು ಹೇಳಿದ್ರು ಸರಿಯಾದ ತಯಾರು ಬಂದಿರ್ಬೇಕು, ಅದರ ಉಪಯೋಗ ಟೈಮ್ ವೇಸ್ಟ್ ಆಗುತ್ತೆ, ಅಷ್ಟು ಜನರ ಟೈಮ್ ವೇಸ್ಟ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಇವರಿಗೆ ಅನ್ನ ಸರಿಯಾಗಿ ಬಡಿಸಿ ಅಂತ ಹೇಳೋದಿಲ್ಲ, ಸರಿಯಾಗಿ ಬಡಿಸಿ ಸರಿಯಾಗಿ ಹೇಳಿ ಅಂತ. ಆ ಟ್ರೈನಿನ ಬರೋದು ತುಂಬಾ ಕಡಿಮೆ ಅವರು. ಆ ಕಾಲಕ್ಕೆ ಸಡನ್ ಆಗಿ ಹೇಳಿ ಅನ್ನೋದು, ಆ ಸಡನ್ ಏನಾದ್ರು ಹೇಳಿ ಇರ್ಬೋದು, ಹಾಗೆಲ್ಲ ಹೇಳ್ಬಾರ್ದು. ಕೇಳಿ ಅದ್ರ ಏನಾದ್ರು ಹೇಳಿ ಸರಿಯಾಗಿ ಹೇಳಿ, ಆ ಭಾವನೆ. ಅದ್ರ ಬಗ್ಗೆ ನಾವು ತುಂಬಾ ಕಡಿಮೆ ಕಮಿಟ್ಮೆಂಟ್. ಸುಮ್ಮನೆ ಟೈಮ್ ಪಾಸ್ ಹೇಳ್ತಾ ಇರಿ, ಅದಾಗೋರಿಗೆ ಹೇಳ್ತಾ ಇರಿ, ಹಾಗೆಲ್ಲ ಹೇಳ್ಬಾರ್ದು. ಒಂದು ರೀತಿ ಇದಾದಾಗ ಏನಾಗುತ್ತೆ, ಟೈಮ್ ಪಾಸ್ ಶಾಸ್ತ್ರಾಧ್ಯಯನ ಆಗಬಾರ್ದು. ಶಾಖಾಭೇದಂ ಕರ್ಮಭೇದಂ ಸರ್ವಕರ್ಮ ಕೃತೋ ಯಸ್ಮಾತ್ ಅಶಕ್ತಾ ಸರ್ವಕರ್ಮ ಕೃತೋ ಯಸ್ಮಾತ್ ಅಶಕ್ತಾ ಸರ್ವಜಂತವ. ಎಲ್ಲರಿಗೂ ಎಲ್ಲ ಮಾಡಕ್ ಬರೋದಿಲ್ಲ ಅಂತ ಆದಷ್ಟು ಮಾಡೋ ಅಂತ ಹೇಳ್ತಾರೆ. ಅದು ಆದಷ್ಟು ಮಾಡೋದ್ರೆ ಹೆಚ್ಚು ಮಾಡುವಂತ ಅರ್ಥನೇ ಹೊರತು ಕಡಿಮೆ ಮಾಡುವಂತ ಅರ್ಥ ಅಲ್ಲ. ಶಾಖಾಭೇದಂ ಕರ್ಮಭೇದಂ ನ್ಯಾಸ ಇಲ್ಲೈತ ವ್ಯಾಸಸ್ತಸ್ಮಾದ್ ಅಚೀಕೃಪತ್ತಿ ಸಮಾಚಾರೇ ಸರ್ವೇಷಾಂ ಅಧಿಕಾರಾಚ್ಯ. ಶಾಖಾಭೇದಂ ಕರ್ಮಭೇದಂ ವಿಷ್ಣು ಪಂಚಕ್ಕೆ ಎಲ್ಲರೂ ಹೇಳಲಿಲ್ಲ, ಮಾಡಬಾರ್ದು ಅಂತಲ್ಲ, ಶಕ್ತಿ ಇದ್ರೆ ಮಾಡಿ. ಆದ್ರೆ ಆಪ್ಷನ್ ಜಾಸ್ತಿ ಇದೆ. ಜ್ಞಾನ ಹಾಗಲ್ಲ. ಜ್ಞಾನ ಹೇಗೆ ಅಂತ ಕೇಳಿದ್ರೆ ಕಂಪಲ್ಸರಿ ಮಾಡಿ, ಹೆಚ್ಚು ಮಾಡಿದಷ್ಟು ಭಾರಿ ಒಳ್ಳೇದು. ನೀವೇ ಬಿಡ್ತೀರಿ ಅಷ್ಟೇ. ಇವತ್ತು ಯಾತಕ್ಕೆ ನಮ್ಮ ಓಡಾಡೋರಿಗೆಲ್ಲ ಸ್ಪೀಡ್ ಲಿಮಿಟ್ ಹಾಕಿಲ್ಲ, ವೆಹಿಕಲ್ ಸ್ಪೀಡ್ ಲಿಮಿಟ್ ಹಾಕಿಲ್ಲ, ಮನುಷ್ಯರಿಗೆ ಯಾಕೆ ಹಾಕಿಲ್ಲ? ಅವರೇ ನಾವೇನು ಹಾಕ್ಬೇಕಾಗಿಲ್ಲ, ಅದು ತೋಳಕ್ ಸಾಧ್ಯ ಇಲ್ಲ ಅವ್ರ ಕೈಲಿ. ಏನ್ ಮಾಡ್ತಾರ ಅವರು? ಅದಕ್ಕೆ ಫುಟ್ಪಾತ್ ಮೇಲೆ ಓಡಾಡ್ಬಿಡಿ, ಪಲ್ಲೆ ಬೇಡಿ ಅಂತ ಹೇಳಿ. ವೆಹಿಕಲ್ ಮಾತ್ರ ಯಾವ್ದು ಅಪ್ಲಿಕಬಲ್? ಮನುಷ್ಯರಿಗೆ ಅಪ್ಲಿಕಬಲ್, ದೇವತೆಗಳಿಗೆ ಅಪ್ಲಿಕಬಲ್, ನಮ್ಗೆ ಅಪ್ಲಿಕಬಲ್ಲೇ ಅಲ್ಲ. ಎಷ್ಟು ಪ್ರಯತ್ನ ಪಟ್ಟರು ನಮ್ಮದು ಹೇಳ್ತಾರೆ, ಬಂದು ಬರುತ್ತೆ ಇಲ್ಲರಲ್ಲೇ ಹೇಳ್ತಾರೆ. ಮನುಷ್ಯ ಎಷ್ಟು ಪಲ್ಟಿ ಹೊಡೆದ್ರು ಕೂಡ ಅಲ್ಲಿ 10% ಅಷ್ಟೇ ಮಾಡ್ತಾನೆ. ಯಾವನೋ ಭಾರಿ ಕೇಪಬಲ್ ಆದವನು, ಉಳಿದವ್ರು ಬಿಟ್ಬಿಡಿ. ಇವತ್ತು ಸೈಂಟಿಫಿಕಲಿ ಕೂಡ ದೇವರು ನಮಗೆ ಏನು ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿನ ಭಾರಿ ಬುದ್ಧಿವಂತ ಕೂಡ 4% ಉಪಯೋಗಿಸ್ತಾರೆ. ಉಳಿದವರೆಲ್ಲ ಪಾಯಿಂಟ್ ಅಂದ್ರೆ ಊಟ ತಿಂಡಿ ಮಾತ್ರ ಉಪಯೋಗಿಸ್ಬಿಟ್ರೆ ಆ ಬುದ್ಧಿ ವ್ಯರ್ಥ ಆಗುತ್ತೆ. ಅದಕ್ಕೆ ಉಪಯೋಗಿಸ್ತಾರೆ ಅಂಥವ್ರು ವರ್ಲ್ಡ್ ಫೇಮಸ್ ಆಗ್ತಾರೆ. 4% 10ಗಿಂತ ಉಪಯೋಗಿಸೋದು ಆಚಾರ್ಯರು ಪೂರ್ಣ ಪ್ರಜ್ಞೆ, ಪೂರ್ಣ ಉಪಯೋಗಿಸೋದಲ್ಲ. ಅವ್ರು ಪೂರ್ಣದಲ್ಲಿ ಸ್ವಲ್ಪ ಉಪಯೋಗಿಸಿ ಅಷ್ಟು ಬೇರೆ ಇಲ್ಲ. ಅವ್ರಿಗೆ ನಮ್ಗೆ ತಾರತಮ್ಯ ಅಂತ ಇರುತ್ತೆ. ಕೆಲವು ಸುಮಾರು ಹೇಳ್ತಾರೆ ಬುದ್ಧಿ ಉಪಯೋಗಿಸಯ್ಯ ಅಂತ ಹೇಳೋದಿಲ್ಲ, ಬುದ್ಧಿ ಉಪಯೋಗಿಸಯ್ಯ. ಆ ಬುದ್ಧಿ ಉಪಯೋಗಿಸೋದ್ರಲ್ಲೇ ದೇವ ಕೊಟ್ಟಿದ್ದಾನೆ, ಸ್ವಲ್ಪ ಅಪ್ಲೈ ಮಾಡಿ ನೋಡು ಅಂತ. ಈ ಒಗಟು ಕೇಳೋದು ಅದಕ್ಕೇನೆ. ಒಗಟು ಕಷ್ಟ ಉತ್ತರ ಕೊಟ್ಬಿಟ್ರೆ ಯಾರು ಒಗಟಿ ಮೀನಿಂಗೇ ಇಲ್ಲ. ಏನ್ ಮಾಡೋದು? ಸಾಮಾನ್ಯವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡಿ ಕೊಡ್ತಾರೆ, ಇಲ್ಲ ಕೊನೆಯ ಪುಟದಲ್ಲಿ ನೋಡಿ ಅಂತ ಕೊಡ್ತಾರೆ. ಈ ಮಕ್ಕಳು ಕೂಡ ನಿನ್ ಕೈಲಿ ಆಗೋದಿಲ್ವಾ ಈಗ ಹೇಳ್ತೀನಿ ಅಂತ ತಕ್ಷಣ ಹೇಳೋದಿಲ್ಲ. ಆಗೋದಿಲ್ಲ ತಾನೆ, ಆಗೋದಿಲ್ಲ ಅಂತ ಹೇಳಿ ಆಮೇಲೆ ಹೇಳ್ತೀನಿ, ಸೈಕಾಲಜಿ. ಆದ್ರೆ ಇವರಿಗೆ ಕೇಳೋದಕ್ಕೆ ಇಷ್ಟ ಇಲ್ಲ, ಅದು ಏನು ಮಾಡಕ್ ಬರೋದಿಲ್ಲ. ಶಾಖಾಭೇದಂ ಕರ್ಮಭೇದಂ ವ್ಯಾಸ ತಸ್ಮಾತ್ ಅಚೀಕೃಪತೆ. ಎಲ್ಲ ಮಾಡಕ್ ಆಗದೇ ಇದ್ದವ್ರಿಗೆ ಆಪ್ಷನ್ ಕೊಟ್ಟರೆ ಹೊರತು ಎಲ್ಲ ಮಾಡಕ್. ಅದಕ್ಕೆ ದೇವತೆಗಳಿಗೆ ಏನ್ ಹೇಳ್ಬಿಟ್ರು? ಎಲ್ಲಾ ವರ್ಣ ಎಲ್ಲ ಸ್ವಧರ್ಮ ಮಾಡಿ, ಅವ್ರಿಗೆ ಸಾಮರ್ಥ್ಯ ಇದೆ, ಅವ್ರಿಗೆ ಲಿಮಿಟೇಷನ್ನೇ ಇಲ್ಲ. ಮನುಷ್ಯರಿಗೆ ಹಾಗೆ ಮಾಡ್ಲಿಲ್ಲ, ಇಷ್ಟು ಮಾಡಿ ಸಾಕು, ಬ್ರಾಹ್ಮಣ ಇಷ್ಟು ಮಾಡು, ವೈಶ್ಯ ಇಷ್ಟು ಮಾಡು ಅಂತೇಳಿ ಲಿಮಿಟ್ ಮಾಡಿ. ಓಂ ಶರೀರ ವೆಚ್ಚ ತನ್ನಿಯಮ. ಇದನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬಾ ದೊಡ್ಡ ಅಧಿಕರಣದಲ್ಲಿ ಹೊಂದಿದ್ದು. ಇದರಲ್ಲಿ ಓದಲೇಬೇಕು ಅನ್ನೋದನ್ನ ಒತ್ತು ಕೊಟ್ಟು ಹೇಳೋ